ನಮಸ್ಕಾರ ರೈತ ಬಾಂಧವರೇ. ಆ್ಯಕ್ಚುಲಿ ನಾನಿವತ್ತು ನಮ್ಮ ಚಿಕ್ಕಬಾಸೂರು ಗ್ರಾಮ ಅಂದರೆ ವಿಜಯಪುರ ತಾಂಡಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಗಿಡಗಳಲ್ಲಿ ನಾವೆಲ್ಲ ಸಣ್ಣ ಗಿಡಗಳಲ್ಲಿ ಈ ಥರ ತಲೆ ಹೋಗೋದನ್ನು ನೋಡಿದ್ವಿ. ಇಲ್ಲಿ ದೊಡ್ಡ ಗಿಡಗಳಲ್ಲಿ ನಿಮ್ಗೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣ್ತಿದೆಯಾ, ಇದು ದೊಡ್ಡ ದೊಡ್ಡ ಮರಗಳಲ್ಲಿ ಈ ಥರ ಫಸ್ಟು ತುದಿ ಎಲೆ ಒಂದೆರಡು ಎಲೆ ಕೊಳ್ತಂಗಾಗಿ ಕೆಳಗೆ ಈ ಥರ ಬೀಳ್ತಾ ಇದೆ ಅಂತ ಇವ್ರು ಕೇಳಿದರು. ಬಂದು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಹೌದ್ರಾ, ಈ ಗಿಡ ಅಬ್ಸರ್ವ್ ಮಾಡಿ, ಕಾಣ್ತಾಯಿದೆ ನಿಮಗೆ. ಇದು ಒಳ್ಳೆ ಇಳುವರಿ ಬರ್ತಕ್ಕಂಥ ತೋಟ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಣ್ತಿದೆಯಲ್ವಾ. ಸೊ ಇದು ಆ್ಯಕ್ಚುಲಿ ನಾವೇನು ಸಣ್ಣ ಗಿಡದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಸುಳಿ ಕೊಳೆ ರೋಗ ಅಂತ ನಾವೇನು ಕರಿತೀವಿ. ಆ ಸುಳಿ ಕೊಳೆ ಇವಾಗ ಇವರಿಗೆ ದೊಡ್ಡ ಗಿಡದಲ್ಲಿ ಕಾಣಿಸ್ಕೊಂಡಿದೆ. ಆ ತುದಿ ಎಲೆ ನೋಡಿ, ತುದಿ ಎಲೆ ಇದೆಯಲ್ಲ, ಅಲ್ಲಿ ಕೊಳ್ತು ಅದು ಕೆಳಗೆ ಬಿದ್ದಿದೆ. ಸುತ್ತ ಇರೋವಂಥ ಎಲೆಗಳಿಗೇನಾಗಿಲ್ಲ. ಇನ್ನು ಅಬ್ಸರ್ವ್ ಮಾಡ್ಬೋದು ನೀವು, ತುದಿ ಮಾತ್ರ ಕೊಳ್ತೋಗಿದೆ. ಇದು ಒಂದು ಪ್ರಮುಖ ಕಾರಣ ಏನಂತ ಹೇಳಿದರೆ, ಮೊನ್ನೆ ಕಂಟಿನ್ಯೂಸ್ ಆಗಿ ಮಳೆ ಬಂತು, ನಾನ್ ಸ್ಟಾಪಾಗಿ ಮಳೆ ಬಂದಿರೋದ್ರಿಂದ ಈ ಒಂದು ತೋಟ ಇದೆಯಲ್ವಾ, ಈ ತೋಟದಲ್ಲಿ ಹಿಂದಿನ ಹಿಂಗಾರುಗಳನ್ನು ಅಥವಾ ಬಿದ್ದಿರೋ ಕಾಯಿಗಳನ್ನು ಚೆನ್ನಾಗಿ ತೆಗೆದೇ ಇದ್ದಿದ್ರೆ, ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಹಿಂಗಾರುಗಳೆಲ್ಲ ಸಿಕ್ಕಾಬಟ್ಟೆ ಹಾಗೆ ಬಿಟ್ಟಿದ್ದಾರೆ ತೋಟದಲ್ಲಿ, ಹೌದ್ರಾ. ಇಲ್ಲೆಲ್ಲೋ ಒಂದು ಕಡೆಗೆ ಅದೇನಾಗಿದೆ, ಈ ಒಂದು ರೋಗಾಣು ನಮ್ಮದು ಪೈಟಾಪ್ತರ ಅನ್ನೋ ಒಂದು ಏನು ಸಿಲಿಂಡರ್ ಇದೆ, ಅದು ಎಲ್ಲೋ ಒಂದು ಕಡೆಗೆ ಉಲ್ಬಣ ಆಗಿದೆ. ತದನಂತರ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲೆಲ್ಲ ಓರೆಗಣ್ಣಿದೆ ಈ ತೋಟ. ಸುಮಾರು 3 ವರ್ಷದ ಹಿಂದೆಯೇ ಈ ತೋಟ ಓರೆಗಣ್ಣನ್ನು ಕಾಣಿಸ್ಕೊಳ್ತಾ ಇದೆ. ಅದು ಹೇಳ್ತಾ ಇದೆ ನಮಗೆ ಪೋಷಕಾಂಶಗಳು ಸಾಕಾಗ್ತಾ ಇಲ್ಲ, ಪೋಷಕಾಂಶಗಳ ಕೊರತೆ ಬಂದಿದೆ ಅಂತ. ಸೊ ದಯವಿಟ್ಟು ಯಾರು ಅಂದರೆ ಪೋಷಕಾಂಶಗಳನ್ನು ನಮ್ಮ ಈ ಥರ ಗಿಡದಲ್ಲಿ ಓರೆಗಣ್ಣು ನಿಮ್ಗೆ ಕಾಣಿಸ್ತಿದೆ ಅಂತ ಹೇಳಿದರೆ, ಇದು ಹಿಡಿಮುಂಡಿಗೆಯ ಮೊದಲನೇ ಲಕ್ಷಣ. ಇದು ಬರೀ ಹಿಡಿಮುಂಡಿಗೆ ಬಂತು ಅಂತ ಹೇಳಿದರೆ ಓಕೆ ನಿಮಗೆ, ಜೊತೆಗೆ ಈ ಥರ ಕೊಳೆ ರೋಗನೂ ಬಂದು ನಿಮ್ಮ ಜೊತೆಗೆ ಸೇರ್ಕೊಂಡ್ಬಿಡ್ತು ಅಂತ ಹೇಳಿದರೆ, ಆ್ಯಕ್ಚುಲಿ ಹಿಡಿಮುಂಡಿಗೆ ಬಂತು ಅಂತ ಹೇಳಿದರೆ ಆ ಒಂದು ಗಿಡ ಮಾತ್ರ ಹೋಗುತ್ತೆ, ಸುತ್ತಮುತ್ತ ಗಿಡ ಯಾವುದಕ್ಕೂ ಏನು ನಿಮ್ಗೆ ಹಾನಿ ಮಾಡೋದಿಲ್ಲ. ಬಟ್ ಈ ಥರ ಕೊಳೆ ರೋಗ ಏನಾದರೂ ದೊಡ್ಡ ಗಿಡದಲ್ಲಿ ಬಂತು ಅಂತ ಹೇಳಿದರೆ, ಇದು ಆ್ಯಕ್ಚುಲಿ ನಿಮಗೆ ಬೇರೆ ಬೇರೆ ಗಿಡಗಳಿಗೆ ಪಸರಿಸುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಲಘು ಪೋಷಕಾಂಶಗಳನ್ನು ನಾವು ಭೂಮಿಗೆ ಕರೆಕ್ಟಾಗಿ ಕೊಡಬೇಕು. ಜೊತೆಗೆ ಏನು ಬೇಕಾಗಿರ್ತಕ್ಕಂಥ ನಮ್ಮ ಏನು ಮೇಜರ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೀವಿ, ಅಂದರೆ NPK, ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಕೂಡ ನೀಟಾಗಿ ನೀವು ಸಾವಯವ ರೂಪದಲ್ಲಿ ಕೊಡ್ತಿರೋ, ಕೆಮಿಕಲ್ ಫರ್ಟಿಲೈಸರ್ ರೂಪದಲ್ಲಿ ಕೊಡ್ತಿರೋ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಈ ಥರ ನೋಡಿ ಒಳ್ಳೆ ಇಳುವರಿ ಬಂದಿರೋಂಥ ತೋಟವನ್ನು ನಾವು ಕಳ್ಕೊಬೇಕಾಗತ್ತೆ. ಸೊ ಇದೊಂದು, ಜೊತೆಗೆ ಮೊನ್ನೆ ಕಂಟಿನ್ಯೂಸ್ ಮಳೆ ಬಂದಿರೋದ್ರಿಂದ ಕೆಲವೊಂದು ಸರಿ ನಮಗೆ ಈ ಬಿದ್ದಿರ್ತಕ್ಕಂಥ ಈ ಥರ ಎಲೆಗಳು, ಹಿಂದೆ ಬಿದ್ದಿರ್ತಕ್ಕಂಥ ಕಾಯಿಗಳು, ಏನು ಕಾಯಿ ಉದುರಿರುತ್ತಲ್ವ, ಆ ಬಿದ್ದಿರುವಂಥ ಕಾಯಿಗಳಲ್ಲೂ ಕೂಡ ಈ ಒಂದು ರೋಗಾಣು ಇತ್ತು ಅಂತ ಹೇಳಿದರೆ ಅದು ಉಲ್ಬಣ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಪ್ರಿಕಾಷನರಿಯಾಗಿ, ಇಲ್ಲ ಇದಕ್ಕೆ ನಮ್ಮ ಜೀವಾಣುಗಳನ್ನು ಆ ಥರ ಏನಾದರೂ ಭೂಮಿಲಿ ಇತ್ತು ಅಂತ ಹೇಳಿದರೆ, ನಮ್ಮ ಜೀವಾಣುಗಳೇನಾದರೂ ಟ್ರೈಕೋಡರ್ಮ ಆಗಿರ್ಬೋದು, ಸುಡೋಮೋನಾಸ್ ಆಗಿರ್ಬೋದು, ಈ ಥರದ ಜೈವಿಕ ಗೊಬ್ಬರಗಳನ್ನಾದರೂ ನಾವು ಭೂಮಿಗೆ ಹಾಕಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಆವಾಗ ಅಟ್ಲೀಸ್ಟ್ ಈ ಇದರಲ್ಲಿರ್ತಕ್ಕಂಥ ಶಿಲೀಂಧ್ರಗಳೆಲ್ಲ ಸತ್ತೋಗಿರುತ್ತೆ. ನೋಡಿ ಎಲ್ಲ ನೀವು ಆಲ್ಮೋಸ್ಟ್ ಈವನ್ ಇಲ್ಲಿ ನಿಮಗೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ, ಗೊಂಚಲು ಸಖತ್ತಾಗಿ ಒಣಗ್ತಾ ಇದೆ ನೋಡಿ, ಇದನ್ನ ಅಬ್ಸರ್ವ್ ಮಾಡ್ಬೋದು ನೀವು. ಈ ಮಳೆಗಾಲದಲ್ಲಿ ಒಂದು ಸಣ್ಣದಾಗಿ ಒಂದು ಕಾರ್ಬನ್ಡೈಸಿಮ್ ಮ್ಯಾಂಕೋಜೆಬ್ ಸ್ಪ್ರೇ ಕೊಟ್ಟಿದ್ರು ಕೂಡ ಈ ಒಂದು ಹಿಂಗಾರ ಒಣಗೋದನ್ನು ನಾವು ತಡಿಬೋದಾಗಿತ್ತು. ಹಿಂಗಾರ ಕೂಡ ಒಣಗ್ತಾ ಇದೆ, ಜೊತೆಗೆ ಈ ಸುಳಿ ಕೊಳೆ ರೋಗ ಕೂಡ ಈ ತೋಟದಲ್ಲಿ, ದೊಡ್ಡ ತೋಟದಲ್ಲಿ ಬರ್ತಾ ಇದೆ. ಇದು ನನಗೆ ವಿಶೇಷ ಅಂತ ಅನಿಸಿದ್ದು. ದಯವಿಟ್ಟು ಪ್ರಿಕಾಷನರಿ ಮೆಜರ್ ಆಗಿ, ಮಳೆಗಾಲ ಏನಾದ್ರು ಈಗ ಹೆಂಗೆ ಮಲೆನಾಡಲ್ಲಿ ಹೇಗೆ ಮಳೆ ಅತಿ ಹೆಚ್ಚಾಗಿ ಬರುತ್ತೋ, ಅದೇ ರೀತಿ ನಮ್ಮಲ್ಲೂ ಕಾಣಿಸ್ಕೊಂಡಾಗ ದಯವಿಟ್ಟು ಮಲೆನಾಡಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕೆಲವೊಂದು ಈಗಿನ ಬೋರ್ಡ ದ್ರಾವಣ ಸಿಂಪಡಣೆ ಆಗಿರ್ಬೋದು, COC ಸಿಂಪಡಣೆ ಆಗಿರ್ಬೋದು, ಅವನ್ನ ಮಾಡೋದು ಒಂದು ಸೂಕ್ತ ಅಂತ ನನಗೆ ಈ ಒಂದು ತೋಟದಿಂದ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು.